ಶಬ್ದವನ್ನು ಹೇಳಿದ್ದನ್ನು ನೀವೇ ಕೇಳಿಸ್ಕೊಂಡ್ರ ಅಥವಾ ಯಾರು ಗಮನ ಸೆಳೆದ್ರ ಹಿಂಗೆ ಅಂತಿದ್ದಾರೆ ನೋಡಿ ನಿಮಗೆ? ನಾನೇ ನನ್ನ ಮುಖಕ್ಕೆ ಹೇಳಿದಾಗ ಅವ್ರು ಹೇಳಿದಾಗ ನನಗೆ ಶಾಕ್ ಜೊತೆಯಲ್ಲಿ ಕೋಪನೂ ಬಂತು. ನನ್ನ ಎಲ್ಲ ಶಕ್ತಿನೇ ಒಂಥರ ಕುಗ್ಗು ಹೋಗದಂಗೆ. ಲೈಕ್ ನೀವು ನೋಡ್ಬೋದು ಅಲ್ಲಿ ಯಾವ ಮಟ್ಟಕ್ಕೆ ನಾನು ಯಾವ ಪೋಸ್ನಲ್ಲಿ ಕೂತಿದ್ನೋ ಅದೇ ಪೋಸ್ನಲ್ಲಿ ಕೂತ್ಕೊಂಡಿದ್ದೀನಿ. ನನಗೆ ಅಳ್ಗಾಡ್ಲಿಕ್ಕೇ ಆಗಲಿಲ್ಲ. 2 ನಿಮಿಷ 3 ನಿಮಿಷ ನನಗೆ ಸುಧಾರಿಸ್ಕೊಳ್ಳೋಕೆ ಬೇಕಾಯ್ತು. ಇಂದು ಕಂಡಿದ್ದೀನಿ ಕೂತ್ಕೊಳ್ಳಲೆ ಊರೆಲ್ಲ ಸರ್ಗಾಸಿ ಇಲ್ಲಿ ಬಂದು ಸೊಂಟಿಗೆ ಸಿಗಿಸ್ಕೊಂಡು ಗರ್ತಿ ಥರ ಮಾತಾಡ್ತಾಳೆ. ಆಮೇಲೆ ನನಗೆ ಬಲ್ಕೀಶ್ ಬಾನು ಅಂತ ನಮ್ಮ MLC ಅವರಿದ್ರು. ಮೇಡಮ್ ನೀವು ಕೇಳಿಸ್ಕೊಂಡ್ರ ಅಂತ. ನನಗೆ ಹೇಗಾಯ್ತು ಅಂತಂದ್ರೆ ಒಂಥರ ಎಲ್ಲ ಪ್ರಪಂಚನೇ ಕಳಚಿ ಹೋದವ್ರಂಗೆ ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಎಷ್ಟು ಜನ ಕೇಳಿಸ್ಕೊಂಡಿದ್ದಾರೆ. ಎದುರುಗಡೆ ಬರ್ಕೊಳ್ತಾರಲ್ಲ ಆ ಕಾರ್ಯದರ್ಶಿಗಳ ಎದುರುಗಡೆ ಒಂದು ಟೇಬಲ್ನಲ್ಲಿ ಅಲ್ಲಿ 3-4 ಜನ ಇದ್ರು, ಅವರ MLCಗಳಿದ್ರು. ಆಮೇಲೆ ಬಾಲ್ಕೀಶ್ ಬಾನು ಅವ್ರು ಬಂದರು, ನಾಗರಾಜ್ ಯಾದವ್ ಅವರು ಬಂದರು, ಉಮಾಶ್ರೀ ಅವ್ರು ಬಂದರು, ಶ್ರೀನಿವಾಸ್ ಗೌಡ ಬಂದರು. ಅಯ್ಯೋ ಏನು ಉದುರಿಸ್ತೀರಪ್ಪ ಸುಳ್ಳುಗಳನ್ನ. ನಾನು ಎದ್ದು ಬೋಸರಾಜ್ ಅವರು ಹರಿಪ್ರಸಾದ್ ಅವ್ರ ಹತ್ರ ಹೋಗ್ಬೇಕಾದ್ರೆ ಯತೀಂದ್ರ ಅವ್ರು ಬಂದರು. ಮೇಡಮ್ ವಾಟ್ ಇಸ್ ದಿಸ್, ಏನಿದು ಈ ರೀತಿ ಹೇಗೆ ನೀವು ಅನಿಸ್ಕೊಳ್ತೀರ? ಇವ್ರು ಎಲ್ಲರೂ ಬಂದರು. ಇಷ್ಟೇ ಯಾಕೆ BJP ಅವರೇ ಬಂದು ಸಾರಿ ಕೇಳಿದ್ರು. ಇವಮ್ಮ ಏನು ಹೇಳ್ದ? ಆ ನಡೆದಂಥ ಘಟನೆ ಆದಮೇಲೆ 2-3 ನಿಮಿಷಕ್ಕೆ ಒಬ್ಬ ಸದಸ್ಯ ಬಂದು ಸಾರಿ ಕೇಳಿದ್ರು. ಮತ್ತೆ BJP ಅವರು ನಮಗೇನು ಕೇಳಿಸ್ಲಿಲ್ಲ ಆ ಶಬ್ದ ಅಂತಾರೆ. ಕೆಲವು ಪದಗಳು ನಮ್ಗೆ ಕೇಳಿಸೋದೇ ಇಲ್ಲಮ್ಮ. ಅದಕ್ಕೆ ನೋಡಿ, ನಾನು ಅದಕ್ಕೆ ಉತ್ತರ ನಾನು ಹೆಂಗೆ ಕೊಡಲಿ? ಈಗ ನನಗೆ ಬಂದು ಸಾರಿ ಕೇಳಿದಾರಂತೆ ನಾನು ನಿಮಗೆ ಹೇಳಬಹುದೇ ಹೊರತಾಗಿ ಈಗ ನಾನು ಅದನ್ನ ಕೇಳಿಸ್ಕೊಂಡಲ್ಲ ಅಂತಂದ್ರೆ ಅದಕ್ಕೆ ನಾನು ಹೆಸರು ಹೇಳಿದ್ರು ಒಳ್ಳೇದಾಗಿರೋದು. BJP ಇಂಥ ಸದಸ್ಯರು ಬಂದು ಹೇಳಿದ್ರು. ಯಾಕಪ್ಪ ಸೈಲೆಂಟ್ ಆಗೋದೆ? ಮಾತಾಡು, ಯಾಕೆ ಮಾತು? ಒಂದು ದೃಷ್ಟಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಪೋಸ್ ಆ ಘಟನೆ ಹಾಗೆ ಅಂದಿರೋರು ಕಾಂಗ್ರೆಸ್ನವರಾಗಿದ್ದು ಅನಿಸ್ಕೊಂಡ ಹೆಣ್ಮಗಳು BJPಯ ಮಂತ್ರಿ ಆಗಿದ್ರೆ ನಾನು ಹೋಗಿ ಆ ಹೆಣ್ಮಗಳ ಪಕ್ಕದಲ್ಲಿ ನಿಲ್ತಾ ಇದ್ದೆ. ನನ್ನ ಮೇಲೆ ಆಣೆ ಇಟ್ಟಳು. ವಾಟ್ ಎವರ್ ಇಟ್ ಮೇ ಬಿ. ನಾನು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಐ ಕುಡ್ ಹ್ಯಾವ್ ಸ್ಟ್ಯಾಂಡ್ ವಿತ್ ದಟ್ ವುಮನ್. ನಾನು ಹೋಗಿ ನಿಲ್ತಾ ಇದ್ದೆ. ನನಗೆ ವಿಶ್ವಾಸ ಇದೆ ನಮ್ಮಲ್ಲಿರುವಂಥ ಪಕ್ಷದ ನಾಯಕರು ಕೂಡ ಆ ಕೆಲಸ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷದವರು ತಮ್ಮ ಪಕ್ಷದ ಸಹೋದ್ಯೋಗಿ ಏನಾದರೂ ಆ ರೀತಿ ಮಾತಾಡಿದರೆ ನಮ್ಮ ಪಕ್ಷದಲ್ಲಿ ಅನೇಕ ನಾಯಕರು ಕೂಡ ಹೋಗಿ ಆ ಹೆಣ್ಮಗಳಿಗೆ ಸಾಥ್ ನಾವು ಕೊಡ್ತಾ ಇದ್ವಿ. ರಾಹುಲ್ ಗಾಂಧಿ ಅವರನ್ನು ಡ್ರಗ್ ಅಡಿಕ್ಟ್ ಅಂದಾಗ ಕಸ್ಟೋಡಿಯನ್ ಆಫ್ ದ ಹೌಸ್ ಇಸ್ ಸಭಾಪತಿಗಳು. ಅವ್ರ ಹತ್ರ ತಾವು ಕಂಪ್ಲೇಂಟ್ ಮಾಡಿದರೆ ವಿಷಯ ಮುಂದುವರಿತಿರಲಿಲ್ಲ. ಅಥವಾ ನೀವು ಅವ್ರನ್ನ ಕೊಲೆಗಾರ ಅಂದಾಗ ಅವರೇ ಹೋಗಿ ನನ್ನನ್ನು ಕೊಲೆಗಾರ ಅಂತಿದ್ದಾರೆ ಅಂತ ಸಭಾಪತಿಗಳ ಹತ್ರ ಹೋಗಿದ್ದರೂ ವಿಷಯ ಎಷ್ಟು ಮುಂದುವರಿತಿರಲಿಲ್ಲ. ಅಂಥದ್ದೊಂದು ಶಬ್ದವನ್ನು ರಾಜ್ಯದ ದುರಾದೃಷ್ಟ, ಅದು ಕೇಳ ಹಣೆ ಬರ ಬಂತಲ್ಲಪ್ಪ ರಾಜ್ಯದ್ದು ಅಂತ. ಕಸ್ಟೋಡಿಯನ್ ಆಫ್ ದ ಹೌಸ್ ಇಸ್ ಸಭಾಪತಿ. ನೀವು ಅಂತಿಮವಾಗಿ ನೀವು ಸಭಾಪತಿಗಳ ಹತ್ರ ಹೋಗಿ ದೂರು ಕೊಟ್ರಿ. ಅವರೇ ಬಗೆಹರಿಸಬೇಕಾಗಿತ್ತು. ಪೊಲೀಸ್ ಇಂಟರ್ಫಿಯರೆನ್ಸ್ ಅವಶ್ಯಕತೆ ಇರಲಿಲ್ಲ ಇದರಲ್ಲಿ ಅನ್ನೋ ಅಭಿಪ್ರಾಯಕ್ಕೆ ಏನು ಹೇಳ್ತೀರಿ ನೀವು? ನೋಡಿ, ನೋಡ್ತಿದ್ದೀನಿ ಆ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಪಕ್ಷದ ನಾಯಕರ ಬಗ್ಗೆ ಏನಾದರೂ ಮಾತನಾಡಿದಾಗ, ಈಗ ನಾನು ಅವರ ಪಕ್ಷದ ನಾಯಕರ ಬಗ್ಗೆ ನಾನೇನಾದರೂ ಸಡನ್ನಾಗಿ ಅವ್ರ ಮುಖಕ್ಕೆ ಮಾತನಾಡಿದ್ರೆ ಅವರ ರಿಯಾಕ್ಷನ್ ಏನಿರುತ್ತೆ? ಅವ್ರು ಸಮಾಧಾನವಾಗಿ ಹೋಗಿ ಸಭಾಪತಿಗಳಿಗೆ ದೂರು ಕೊಟ್ಟು ಹೀಗೆ ಅಂತ ಇದ್ದಾರೆ ನೋಡಿ ಅಂತ ಹೇಳ್ತಾ ಇದ್ರ? ಹಿ ಕುಡ್ ಹ್ಯಾವ್ ರಿಯಾಕ್ಟೆಡ್ ಇಮಿಡಿಯೇಟ್ಲಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ನಾಯಕರಿಗೆ ಏನಾದರೂ ಅಂದಾಗ ಒಬ್ಬ ಕಾರ್ಯಕರ್ತೆಯಾಗಿ, ಒಬ್ಬ ಮಂತ್ರಿಯಾಗಿ, ಒಬ್ಬ ಪಕ್ಷದ ಪರವಾಗಿ ನಾನು ಮಾತನಾಡೋದು ಅದೊಂದು ಸಹಜ. ನಾನು ಮಾತನಾಡಿದೆ, ಅದರಲ್ಲಿ 2 ಮಾತೇನಿಲ್ಲ. ನಾನು ವಿರೋಧ ಮಾಡಿದೆ. ಅಯ್ಯೋ ಅಮ್ಮ ಅಲ್ಬಾರ್ದಮ್ಮ ಸಮಾಧಾನ ಮಾಡ್ಕೊ. ನಾನು ಸತ್ಯ ಹೇಳ್ತೀನಿ. ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.